ಆನ್ಲೈನ್ ಗೇಮ್ ಗೀಳಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ಗಾಜಿಯಾಬಾದ್ ಮೂವರು ಸೂಸೈಡ್ ಬೆನ್ನಲ್ಲೇ ಯುವಕ ಬಲಿಯಾಗಿದ್ದಾನೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ 22 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಈ ಆನ್ಲೈನ್ ಗೇಮ್ ಯಾವ ರೀತಿಯಾಗಿ ಮಕ್ಕಳನ್ನ ಬಲಿ ಪಡ್ಕೊಳ್ತಾ ಇದೆ ಅಂತಂದ್ರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ 2-3 ದಿನಗಳ ಹಿಂದೆ ಅಷ್ಟೇ ಒಂದಷ್ಟು ಪ್ರಕರಣಗಳನ್ನ ಗಮನಿಸ್ತಾ ಇದ್ವಿ. ಈಗ ಮತ್ತೊಂದು ಯುವಕ ಕೇವಲ 22 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಹೆಡ್ಫೋನ್ ಧರಿಸಿ ಗೇಮ್ ಆಡ್ತಾ ಇದ್ದಂತಹ ಮೊಹಮ್ಮದ್ ಕೈಫ್ ಪಬ್ಜಿ ಗೇಮ್ಗೆ ಮೃತಪಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಗೇಮ್ ಆಡುವಾಗ ಆತನ ಬಿಪಿ 300ಕ್ಕೆ ಏರಿಕೆಯಾಗಿತ್ತು. ಬಿಪಿ ಹೆಚ್ಚಾಗಿ ಕುಸಿದು ಬಿದ್ದು ಯುವಕ ಕೈಫ್ ಬಲಿಯಾಗಿದ್ದಾನೆ. ನೋಡಿ, ಯಾಕೆ ಈ ರೀತಿಯಾಗಿ ಆನ್ಲೈನ್ ಗೇಮ್ ಗೀಳಿಗೆ ಒಳಗಾಗ್ತಾ ಇದ್ದಾರೋ ಗೊತ್ತಿಲ್ಲ. ಅದೇ ಮೊಬೈಲ್ಗೆ ಕೊಡುವಂತಹ ಟೈಮನ್ನ ಬೇರೆ ಯಾವುದಾದ್ರೂ ಕೆಲಸಕ್ಕೆ ನೀವು ಟೈಮ್ ಕೊಡಿ, ಓದೋದಕ್ಕೋ ಅಥವಾ ತಂದೆ ತಾಯಿಗೋ ಸಹಾಯ ಮಾಡೋದಕ್ಕೋ ಈ ರೀತಿಯಾಗಿ ಪ್ರಯತ್ನ ಪಟ್ಟರೆ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಶುರು ಮಾಡಿ ನಿಮ್ಮ ಹಣನ ನೀವೇ ದುಡ್ಕೊಳ್ಳಿ. ಈ ರೀತಿಯಾಗಿ ಯಾವುದೋ ಒಂದು ಗೇಮ್ಗೆ ಹುಚ್ಚೆದ್ದು ಗೇಮ್ ಆಡಿ ಈ ಬಿ ಪಿಯಲ್ಲಿ ವೇರಿಯೇಷನ್ ಆಗಿ ಈಗ 22 ವರ್ಷದ ಯುವಕ ಉತ್ತರ ಪ್ರದೇಶದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಮಾಹಿತಿ ಸಿಗ್ತಾ ಇದೆ. ಗೇಮ್ ಆಡಬೇಕು, ಬಟ್ ಆದರೆ ಅತಿರೇಕವಾದರೆ ಯಾವುದೂ ಕೂಡ ಒಳ್ಳೆಯದಲ್ಲ ಅನ್ನೋದು ಈ ಮೂಲಕ ಸಾಬೀತಾಗ್ತಾ ಇದೆ. ಆನ್ಲೈನ್ ಗೇಮ್ ಯಾವ್ಯಾವಿದಾವೆ ಎಲ್ಲವನ್ನೂ ಕೂಡ ಬ್ಯಾನ್ ಮಾಡಿಬಿಡಬೇಕು. ಯಾವುದು ಕೂಡ ಗೇಮ್ ಇರಲೇಬಾರ್ದು. ಈ ಗೇಮ್ ಕಂಪನಿಗಳು ಯಾವ ರೀತಿಯಾಗಿ ಗೇಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬಿ ಪಿ ಏರುವಷ್ಟರ ಮಟ್ಟಿಗೆ ಹುಚ್ಚರಾಗಿರ್ತಾರೆ ಅಂತಂದ್ರೆ ಏನು ಹೇಳೋದು?